ಇದು ಪ್ಯೂರ್ಲಿ ಪಶುಸಂಗೋಪನಾ ಇಲಾಖೆ ಅಧೀನದಲ್ಲಿರ್ತಕ್ಕಂಥ ಲ್ಯಾಂಡು. ಇಲ್ಲಿ ಏನಿದ್ರು ಹೈನುಗಾರಿಕೆ ನಡಿಬೇಕು. ಕುರಿ ಉಣ್ಣೆ ಅಭಿವೃದ್ಧಿ ನಿಗಮ ಆಗ್ಬೋದು, ಅಥವಾ ಹೈನುಗಾರಿಕೆ ಸಂಬಂಧಪಟ್ಟಂಥ ಒಂದು ಕಾಲೇಜ್ ಆಗ್ಬೋದು, ಇಲ್ಲ ರಿಸರ್ಚ್ ಸೆಂಟ್ರ್ ಆಗ್ಬೋದು. ಅದನ್ನು ಮಾಡೋದು ಬಿಟ್ಟು ನೀವು ಯಾವುದೋ ಇದನ್ನು ಜೂಜಡ್ಡೆನ ತತ್ತೀವಿ ಅಂತೀರಾ. ಅಭಿವೃದ್ಧಿ ಆಗೋದಾದರೆ ಮಾನ್ಯ ನಿಮ್ಮ ಷಟ್ಕೋರು ಭಾಳ ಆಸೆ ಅವ್ರಿಗೆ ಇಂಥವಕ್ಕೆಲ್ಲ ಅಭಿವೃದ್ಧಿ ಬಗ್ಗೆ. ಯಾಕೆ ಮೆಡಿಕಲ್ ಕಾಲೇಜನ್ನು ಈಗಾಗಲೇ ಕನಕಪುರಕ್ಕೆ ತೊಗೊಂಡೋಗಿದ್ದಾರೆ, ಬೇರೆ ಬೇರೆ ಉದ್ಯಮಗಳನ್ನೆಲ್ಲ ಕನಕಪುರಕ್ಕೆ ತೊಗೊಂಡೋಗ್ತಾರೆ. ಅಭಿವೃದ್ಧಿ ಆಗೋದಾಗಿದ್ರೆ ನಮ್ಮ ಕುಣಿಗಲ್ಲು ಕಳಿಸ್ತಿದ್ರ ಸ್ವಾಮಿ? ಯಾವುದೇ ಕಾರಣಕ್ಕೂ ಕಳಿಸ್ತಿರ್ಲಿಲ್ಲ. ಈ ಮೆಡಿಕಲ್ ಕಾಲೇಜ್ ತನ್ನಿ ಹೋಗ್ಲಿ, ಅದು ಪಶುಸಂಗೋಪನಾ ಇಲಾಖೆಯಲ್ಲಿ ಅಧೀನದಲ್ಲಿ ಇದ್ರೂ ಕೂಡ ಬಿಡಿಸ್ಕೊಳ್ಳಿ. ಆ ಲ್ಯಾಂಡ್ನ ಡೆವಲಪ್ಮೆಂಟ್ ಮಾಡಿ, ರಿಸರ್ಚ್ ಸೆಂಟ್ರ್ಗಳನ್ನ ಮಾಡಿ. ಇಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಕ್ಕಂಥದ್ದು ಏನಾದರೂ ಮಾಡಿದ್ದೀರಾ ನೀವು? ಯಾರಿಗೂ ಉದ್ಯೋಗ ಬರುತ್ತೆ ಅಂತ ಹೇಳಿ ನೀವು ಕ್ಲಾರಿಟಿ ಕೊಡಿ ನೋಡೋಣ. ಅಲ್ಲಿ ಅಕ್ಕಪಕ್ಕ ಈಗಾಗಲೇ ನನಗೆ ಬಂದಂಥ ಮಾಹಿತಿ, ತುಂಬ ಜನ ಕುದುರೆ ಫಾರಂ ಅಕ್ಕಪಕ್ಕ ಅಗ್ರಿಮೆಂಟ್ಗಳು ನಡೆದಿದ್ದಾವೆ, ಬಿನಾಮಿ ಹೆಸರುಗಳಲ್ಲಿ ಲ್ಯಾಂಡ್ಗಳು ಖರೀದಿ ಆಗಿದ್ದಾವೆ, ಆಲೆ 1 ವರ್ಷಾನುಗಟ್ಲೆಯಿಂದ ನಡೆದಿತ್ತು ಅಂತ. ಅದು ಯಾರಿಗೂ ಅನುಕೂಲ ಆಗಬೇಕು, ಯಾರಿಗೂ ಅನುಕೂಲ ಮಾಡಬೇಕು ಅಂತ ಹೊರಟಿದ್ದೀರಿ ನೀವು ಅಂತ ನನಗೆ ಅರ್ಥ ಆಗ್ತಿಲ್ಲ. ಈ ತಾಲೂಕಿನ ಶಾಸಕರಾಗಿ ನೀವು ಕ್ಯಾಬಿನೆಟ್ಟಲ್ಲಿ ವಿಚಾರ ಬತ್ತಿದಂಗೆ ಮೊದಲು ಧ್ವನಿ ಎತ್ತಬೇಕಾಗಿದ್ದು ಕುದುರೆ ಫಾರಂ ವಿಚಾರನ ಎಲ್ಲರೂ ಮಾತಾಡ್ತಾ ಇದ್ದೀರಾ ನೀವು. ಟರ್ಫ್ ಕ್ಲಬ್ ಯಾವುದದು ಕ್ಲಬ್ಬು? ಯಾರದು? ಪ್ರೈವೇಟ್ ಮ್ಯಾನ್. ಇಸ್ ಎ ಗೌರ್ನಮೆಂಟಾ? ಅದು ಗೌರ್ನಮೆಂಟಾ? ಸರ್ಕಾರದ ಸಂಸ್ಥೆನ ಅದು? ಯಾರೋ ಪ್ರೈವೇಟವ್ನು ಇಟ್ಕೊಂಡಿರ್ತಕ್ಕಂಥವ್ನಿಗೆ ನೀವು ಇವತ್ತು 100 ಎಕರೆ 200 ಎಕರೆ ಲ್ಯಾಂಡ್ಗಳನ್ನ ಕೊಡ್ತೀರಿ ಅಂದರೆ ಯಾರಪ್ಪನ ಮನೆ ಆಸ್ತಿ ಸ್ವಾಮಿ? ಇದು ನಮ್ಮ ಪುರಾತನ ಕಾಲದ ರಾಜ ಮಹಾರಾಜರುಗಳು ಮುಂದಿನ ಪೀಳಿಗೆಗೆ ಡೆವಲಪ್ಮೆಂಟ್ಗೆ ಮತ್ತು ಇಲ್ಲಿ ಈ ಏನು ಹೈನುಗಾರಿಕೆ ಸಂಸ್ಥೆಗಳು ಉದ್ಧಾರ ಆಗಲಿ ಅಂತ ಇಟ್ಟಿರ್ತಕ್ಕಂಥದ್ದು. ಅದನ್ನು ಪ್ರೈವೇಟ್ ಓನ್ಗೆ ಹೆಂಗೆ ಬರ್ಕೊಡ್ತೀರಿ ನೀವು? ಯಾವ ಆಧಾರದಲ್ಲಿ ಬರ್ಕೊಡ್ತೀರಿ ಪ್ರೈವೇಟ್ ಓನ್ಗೆ? ಸರ್ಕಾರ ಡಿಸಿಷನ್ನ ತಗೋಬೇಕಾದ್ರೆ ಒಂದು ಕಾಮನ್ ಸೆನ್ಸ್ ಇರಬೇಕಾಯಿತು. ಇದು ಉಗ್ರವಾದಂಥ ಹೋರಾಟಗಳು ನಡೀತವೆ. ಯಾಕೆ ಅಂದರೆ ಇದು ಕುಣಿಗಲ್ ಪ್ರದೇಶದ ರೈತರ ಮಕ್ಕಳು ಮಾತ್ರ ಹಾಳಾಗೋದಿಲ್ಲ. ತುಮಕೂರು ಜಿಲ್ಲೆ, ಮಂಡ್ಯ ಜಿಲ್ಲೆ, ಮೈಸೂರು, ಹಾಸನ, ಏನು ಅಕ್ಕಪಕ್ಕ ಬೆಂಗಳೂರು ಗ್ರಾಮಾಂತರ ಪ್ರದೇಶದ ಗ್ರಾಮೀಣ ಪ್ರದೇಶದ ಯುವಕರು ಬಂದು ಇಲ್ಲಿ ಹಾಳಾಗ್ತಾರೆ. ಈ ಜೂಜು ಕೇಂದ್ರವನ್ನು ಇಲ್ಲಿ ತರಬೇಡಿ. ದಯಮಾಡಿ ನಿಮ್ಗೇನಾದರೂ ಆಸಕ್ತಿ ಇದ್ದರೆ, ನಿಮಗೆ ಕುಣಿಗಲ್ ತಾಲೂಕನ್ನ ಉದ್ಧಾರ ಮಾಡಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ಇದ್ದರೆ, ಯಾವುದಾದ್ರೂ ಒಂದು ಹೈನುಗಾರಿಕೆಗೆ ಸಂಬಂಧಪಟ್ಟಂಥ ರಿಸರ್ಚ್ ಸೆಂಟ್ರನ್ನು ತನ್ನಿ, ಯಾವುದಾದ್ರೂ ಯುವಕರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಕಾಲೇಜನ್ನು ತನ್ನಿ ಅಂತೇಳಿ ಈ ಸಂದರ್ಭದಲ್ಲಿ ಶಾಸಕರಿಗೆ ಮತ್ತು ಸರ್ಕಾರಕ್ಕೆ ಮನವಿ ಮಾಡ್ತಾ, ಏನಾದರೂ ನೀವು ಈ ವಿಚಾರವನ್ನು ಕೈಗೆತ್ಕೊಂಡು ಇಲ್ಲಿ ಟರ್ಫ್ ಕ್ಲಬ್ನೇನಾದರೂ ಸ್ಟಾರ್ಟ್ ಮಾಡ್ತೀವಿ ಅಂತ ಏನಾದ್ರು ಹೋದರೆ, ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಏನು ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲ ರೈತ ಸಂಘಟನೆಗಳ ಹೋರಾಟಗಾರರು ಸೇರಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ. ಯಾರೋ ಪ್ರೈವೇಟ್ ಓನ್ಗೆ ನಮ್ಮ ತಾತ ಮುತ್ತಾತಿರೋ ಕಾಪಾಡ್ಕೊಂಬಂದಿರ್ತಕ್ಕಂಥ ಆಸ್ತಿಯನ್ನು ನಿಮ್ಗೆ ಇಷ್ಟ ಬಂದಂಗೆ ಬರ್ಕೊಡೋದಲ್ಲ. ಇದು ಬರ್ಕೊಡೋ ಈ ಲೀಸ್ ಬೇಸಿಸಲ್ಲಿ ನೀವೆಷ್ಟು ಈಗಾಗಲೇ ಎಷ್ಟು ಆಸ್ತಿಗಳನ್ನ ಹೊಡೆದಿದ್ದಾರೆ ನಿಮ್ಮ ರಿಲೇಷನ್ ಅವರು ಎಲ್ಲ ಗೊತ್ತಿದೆ ನಮಗೆ. ಇದನ್ನು ಸ್ಥಗಿತಗೊಳಿಸಿ ಇದನ್ನು ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಕುಣಿಗಲ್ ತಾಲೂಕಿನ ಜನರು ಬಿಡೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ವಿ. ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ.